ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟು ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ ಆದರೆ ನಮ್ಮದು ಒಂದು ಲೈಫು ಒಂದು ಸ್ಟೇಬಲ್ ಆಗಿರ್ತದೆ. ಬಟ್ ಆರ್ಟಿಫಿಷಿಯಲ್ ಪ್ರೋಟೀನು ಸುಮ್ಮನೆ ಮಸಲ್ ಬಿಲ್ಡ್ ಮಾಡೋಕ್ಕೋಸ್ಕರ ತಗೊಳ್ಳೋಂಥದ್ದೇನಿದೆ, ನಾವಾಗ ನಾವೇ ಹಾರ್ಮ್ ಮಾಡ್ಕೊಂಡಂಗೆ ಬಾಡಿನ. ಪ್ರೋಟೀನ್ಸ್ ತುಂಬ ಎಕ್ಸಸಲ್ಲಿ ತಗೊಂಡ್ರೆ ಪ್ರೋಟೀನ್ ಲೀಕೇಜ್ ಶುರು ಆಗ್ತದೆ. ಪ್ರೋಟೀನ್ ಲೀಕೇಜಿಂದ ಕಿಡ್ನಿ ಡ್ಯಾಮೇಜು ಆಗೋ ಸಾಧ್ಯತೆ ಇರ್ತದೆ. ನಾವು ಅದನ್ನು ಅನ್ನೋಟಿಸ್ಡ್ ಆಗಿ ಬಿಟ್ಟು ನಾವೇನಾದ್ರು ಹಂಗೆ ಬಿಟ್ಬಿಟ್ಟಿದ್ರೆ ಕಿಡ್ನಿ ಹಿಂಗೆ ಎಕ್ಸ್ಟ್ರಾ ಕೆಲಸ ಲೋಡ್ ತಗೊಂಡು ಪ್ರೋಟೀನ್ ಲೀಕೇಜು ಮತ್ತು ಕಿಡ್ನಿ ಡ್ಯಾಮೇಜು ಮುಂದೆ ಆಗೋ ಸಾಧ್ಯತೆಗಳು ಇರ್ತದೆ. ಸೊ ಪ್ರೋಟೀನ್ ಇಂಟೇಕ್ ಮತ್ತು ಕಿಡ್ನಿ ಹೆಲ್ತ್, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವೀಗ. ಸೊ ಏನು ಅಂದರೆ ಎನಿಥಿಂಗ್ ವಿಚ್ ಈಸ್ ಇನ್ ಎಕ್ಸಸ್, ಯಾವುದು ನಾವು ಆಹಾರ ಆಗಲಿ ಏನೇ ಆಗಲಿ ಹೆಚ್ಚಾಗಿ ಮಾಡೋಕ್ಕೆ ಹೋದರೆ ಅದ್ರದ್ದು ಪರಿಣಾಮ ಇದ್ದೇ ಇರ್ತದೆ. ಸೊ ಪ್ರೋಟೀನ್ ಅಂತಂದರೆ ಎರಡು ಥರ ಇರ್ತದೆ. ಒಂದು ಪ್ಲ್ಯಾಂಟ್ ಪ್ರೋಟೀನ್ಸ್, ಇನ್ನೊಂದು ಅನಿಮಲ್ ಪ್ರೋಟೀನ್ಸ್ ಅಂತ. ಪ್ಲ್ಯಾಂಟ್ ಪ್ರೋಟೀನ್ಸ್ ಕಿಡ್ನಿ ಮೇಲೆ ಅಷ್ಟು ಮೇಜರ್ ಸ್ಟ್ರೆಸ್ ಆಗಲ್ಲ. ಬಟ್ ಅನಿಮಲ್ ಪ್ರೋಟೀನ್ಸ್, ಎಸ್ಪೆಷಲಿ ರೆಡ್ ಮೀಟ್, ಎಸ್ಪೆಷಲಿ ಮಸಲ್ ಬಿಲ್ಡ್ ಮಾಡೋದಕ್ಕೋಸ್ಕರ ಮತ್ತು ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ಅಂತ ಏನಿದೆ ಅದನ್ನು ಜಾಸ್ತಿ ನಾವು ಕ್ವಾಂಟಿಟಿಲಿ ತಗೊಳಕ್ಕೆ ಹೋದರೆ ಏನಾಗ್ತದೆ, ಕಿಡ್ನಿ ತುಂಬ ಸ್ಟ್ರೈನ್ ಆಗುತ್ತೆ. ಸೊ ಕಿಡ್ನಿ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಕಿಡ್ನಿಲಿ ಒಂದು ಹೈಪರ್ ಫಿಲ್ಟ್ರೇಷನ್ ಇಂಜುರಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಸ್ಲೋವಾಗಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗೋ ಚಾನ್ಸ್ ಇರ್ತದೆ. ಎಸ್ಪೆಷಲಿ ವಿತ್ ಆರ್ಟಿಫಿಷಿಯಲ್ ಪ್ರೋಟೀನ್ ತುಂಬ ಎಕ್ಸಸಲ್ಲಿ ತಗೊಂಡ್ರೆ. ಈ ಹೈ ಪ್ರೋಟೀನ್ಸ್ ತುಂಬ ಎಕ್ಸಸಲ್ಲಿ ತಗೊಂಡ್ರೆ ಪ್ರೋಟೀನ್ ಲೀಕೇಜ್ ಶುರು ಆಗ್ತದೆ. ಪ್ರೋಟೀನ್ ಲೀಕೇಜಿಂದ ಕಿಡ್ನಿ ಡ್ಯಾಮೇಜು ಆಗೋ ಸಾಧ್ಯತೆ ಇರ್ತದೆ. ಈ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ಅಂತ ಏನಿದೆ, ಬರೀ ಪ್ರೋಟೀನ್ಸ್ ಇರೋಲ್ಲ, ಅದ್ರ ಜೊತೆಗೆ ಕೆಲವೊಂದು ಕಲ್ಮಶಗಳು ಇರಬಹುದು, ಪ್ಲಸ್ ಅದ್ರ ಜೊತೆಗೆ ಒಂದು ಸಾಲ್ಟ್ ಇಂಟೇಕು ಜಾಸ್ತಿ ಇರ್ತದೆ. ಸೊ ಅದನ್ನು ನಾವು ತುಂಬ ಕ್ವಾಂಟಿಟಿಲಿ ತಗೊಂಡಾಗ ನಾವು ನೋಡಿರ್ಬೋದು, ಮಸಲ್ ಬಿಲ್ಡಪ್ ಆಗ್ಬೋದು, ಬಟ್ ಅಟ್ ಎ ಟೈಮ್ ನಾವು ಕಿಡ್ನಿಗೆ ತುಂಬ ಸ್ಟ್ರೈನ್ ಮಾಡ್ತಾಯಿದ್ವಿ. ಸೊ ಆದಷ್ಟು ಎಲ್ಲದನ್ನು ನಾವು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಬೇಕು. ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ ಡಯಟ್. ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟು ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ ಆದರೆ ನಮ್ಮದು ಒಂದು ಲೈಫು ಒಂದು ಸ್ಟೇಬಲ್ ಆಗಿರ್ತದೆ. ಅದ್ರ ಜೊತೆಗೆ ಎಷ್ಟು ನಾರ್ಮಲ್ ಪ್ರೋಟೀನ್ ತಗೋಬೋದು ಒಬ್ಬ ಮನುಷ್ಯ ಅಂತಂದರೆ ಒಂದು 1 to 1.2 grams per kg per day, ಒಂದು ಆ್ಯಾವ್ರೇಜ್ ಅಂತ ಹೇಳ್ತೀವಿ. ಬಟ್ ಆರ್ಟಿಫಿಷಿಯಲ್ ಪ್ರೋಟೀನು ಸುಮ್ಮನೆ ಮಸಲ್ ಬಿಲ್ಡ್ ಮಾಡೋಕ್ಕೋಸ್ಕರ ತಗೊಳ್ಳೋಂಥದ್ದೇನಿದೆ, ನಾವಾಗ ನಾವೇ ಹಾರ್ಮ್ ಮಾಡ್ಕೊಂಡಂಗೆ ಬಾಡಿನ. ಆದಷ್ಟು ಅವಾಯ್ಡ್ ಮಾಡಿ, ಸೊ ದಟ್ ಯುವರ್ ಕಿಡ್ನೀಸ್ ಓನ್ ಗೆಟ್ ಅಫೆಕ್ಟೆಡ್ ಬೈ ದಿಸ್ ಹೈ ಪ್ರೋಟೀನ್ ಇಂಟೇಕ್. ಪ್ಲಸ್ ಅನಿಮಲ್ ಪ್ರೋಟೀನ್ ಜಾಸ್ತಿ ಹೆಚ್ಚು ತಗೊಂಡಷ್ಟು ಆಲ್ರೆಡಿ ಕಿಡ್ನಿ ಸ್ಟೋನ್ಸ್ ಇದ್ದವ್ರಿಗೆ ಸ್ಟೋನ್ಸ್ ಆಗೋ ಸಾಧ್ಯತೆಗಳು ಇನ್ನೂ ಜಾಸ್ತಿ ಆಗುತ್ತೆ ಈ ಅನಿಮಲ್ ಪ್ರೋಟೀನ್ಸಿಂದ. ಸೊ ನಿಮ್ಗೆ ಸ್ಟೋನ್ಸ್ ಇದ್ದವ್ರಿಗೆ ಅನಿಮಲ್ ಪ್ರೋಟೀನ್ ಕಮ್ಮಿ ಮಾಡೋದು ಅದು ಒಂದು ರೀತಿ ಟ್ರೀಟ್ಮೆಂಟೇ. ಈ ಯಂಗ್ಸ್ಟರ್ಸಲ್ಲಿ ಈ 20ರಿಂದ 35 30 ಏಜ್ ಗ್ರೂಪಲ್ಲಿ ಒಂದೊಂದ್ಸಲ ಏನು ಮಾಡ್ತಾರೆ, ಹೆಲ್ತ್ ಚೆಕಪ್ ಮಾಡ್ತಾರೆ. ಆವಾಗ ಸಡನ್ನಾಗಿ ಕ್ರಿಯೇಟಿನ್ ನೋಡ್ತಾರೆ 1.6 1.5 ಅಂತ ಬರುತ್ತೆ. ಬಟ್ ಬೇರೆಯವ್ರಿಗೆ ಏನೂ ಆ ಟೈಪು ತೊಂದರೆಗಳು ಕಂಡು ಬರೋದಿಲ್ಲ. BP ಓಕೆ ಇರುತ್ತೆ, ಪ್ರೋಟೀನ್ ಲೀಕೇಜ್ ಏನು ಇರೋದಿಲ್ಲ. ಸೊ ಗಾಬರಿ ಮಾಡ್ಕೊಂಡು ನಮ್ಮ ಹತ್ರ ಹೊರಡ್ಬಿಡ್ತಾರೆ. ಸೊ ಆವಾಗ ನಾವು ಕುತ್ಕೊಂಡು ಕುಲಂಕುಷವಾಗಿ ನೋಡಿದಾಗ ಏನು ನೀವು ಡಯಟಲ್ಲಿ ಏನು ತೊಗೊತಾ ಇದ್ದೀರಾ, ಏನು ಸಪ್ಲಿಮೆಂಟ್ಸ್ ತೊಗೊತಿದ್ದೀರಾ ಅಂತ ಒಂದೊಂದೇ ಚೆಕ್ ಮಾಡಿದಾಗ ಮೋಸ್ಟ್ ಆಫ್ ಟೈಮ್ ಈ ಜಿಮ್ಗೆ ಹೋಗೋರು ಮತ್ತು ಈ ಬಾಡಿ ಬಿಲ್ಡ್ ಮಾಡೋದಕ್ಕೆ ಅಂತ ತುಂಬ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ತೊಗೊತಾ ಇರ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಕ್ರಿಯಾಟಿನ್ ಅಂತಲೂ ಆ್ಯಡ್ ಮಾಡಿರ್ತಾರೆ. ಸೊ ಈ ಹೆಚ್ಚು ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಏನಾಗುತ್ತೆ, ಕಿಡ್ನಿಗೆ ಒಂದು ರೀತಿ ನಾವು ಎಕ್ಸ್ಟ್ರಾ ಲೋಡ್ ಕೊಟ್ಟಂಗೆ. ಸೊ ಅಂಥ ಪೇಷಂಟ್ಸಲ್ಲಿ ನಾವು ಎಲ್ಲ ಡೀಟೇಲ್ ಚೆಕ್ ಏನು ಮಾಡಿದ್ರು ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಕ್ರಿಯಾಟಿನ್ ಮಾತ್ರ ಜಾಸ್ತಿ ಇರುತ್ತೆ. ಬಟ್ ಅದು ಮುಂದೆ ಬಿಟ್ಟಂಗೆ ಇನ್ನು ಪ್ರೋಟೀನ್ ಲೀಕೇಜು, ಕಿಡ್ನಿ ಡ್ಯಾಮೇಜ್ಗಳು ಆಗೋ ಸಾಧ್ಯತೆ ಇರ್ತದೆ. ಸೊ ಅವ್ರಿಗೆ ನಾವು ಕುತ್ಕೊಂಡು ಕೌನ್ಸಲ್ ಮಾಡಿ ನಿಲ್ಲಿಸ್ಬಿಟ್ಟು ಈ ಸಪ್ಲಿಮೆಂಟ್ರಿ ಪ್ರೋಟೀನ್ಸ್ಗಳು ಮತ್ತು ಅನಿಮಲ್ ಪ್ರೋಟೀನ್ಸ್ಗಳು ಏನು ಹೈ ಕ್ವಾಂಟಿಟಿಲಿ ತೊಗೊತಿರ್ತಲ್ಲ ಅದನ್ನು ನಾವು ನಿಲ್ಲಿಸ್ಬಿಟ್ಟು 1 2 3 ತಿಂಗಳು ಆದಮೇಲೆ ನಾವು ಚೆಕ್ ಮಾಡಿದಾಗ ನಿಧಾನಕ್ಕೆ ಅವ್ರದ್ದು ಕ್ರಿಯಾಟಿನ್, ಸೀರಮ್ ಕ್ರಿಯಾಟಿನು ಮತ್ತು ಈ ಏನು ಬ್ಲಡ್ ರಿಪೋರ್ಟ್ಸಲ್ಲಿ ಜಾಸ್ತಿ ಇತ್ತಲ್ಲ ನಾರ್ಮಲ್ ಆಗಿರೋ ಸಂದರ್ಭಗಳು ತುಂಬ ಬಂದಿದೆ. ನಾವು ಅದನ್ನು ಅನ್ನೋಟಿಸ್ಡ್ ಆಗಿ ಬಿಟ್ಟು ನಾವೇನಾದ್ರು ಹಂಗೆ ಬಿಟ್ಬಿಟ್ಟಿದ್ರೆ ಕಿಡ್ನಿ ಹಿಂಗೆ ಎಕ್ಸ್ಟ್ರಾ ಕೆಲಸ ಲೋಡ್ ತಗೊಂಡು ಪ್ರೋಟೀನ್ ಲೀಕೇಜು ಮತ್ತು ಕಿಡ್ನಿ ಡ್ಯಾಮೇಜು ಮುಂದೆ ಆಗೋ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಯಾವುದನ್ನು ತುಂಬ ಎಕ್ಸಸ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಾರ್ಮಲ್ ಫುಡ್ನ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಿ. ಥ್ಯಾಂಕ್ ಯು.